ಏನ್ ಗುರು ಇವನು ಸಡನ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟವನೆ. ಯಾವಾಗಲೂ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದ, ಇಲ್ಲ ಪಾದಯಾತ್ರೆ ಮಾಡುವಾಗ ಸ್ಟಾರ್ಟ್ ಮಾಡ್ತಾ ಇದ್ದ. ಇವಾಗ ನೋಡಿ ಸಡನ್ ಆಗಿ ತಿರುಪ್ತಿಗೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ಕೊಂಬೇಡಿ, ಯಾಕಂದ್ರೆ ನಾನು ಅದೇ ಮಾಡ್ತಾ ಇರೋದು. ಇವಾಗ ಆಕ್ಚುಲಿ ಏನಾಗಿದೆ ಅಂದ್ರೆ ನ್ಯೂ ಇಯರ್ಗೆ ನಾನು ತಿರುಪ್ತಿಗೆ ಬಂದೆ. ಏನಕ್ಕೆ ಬಂದೆ ಅಂದ್ರೆ ನಮ್ಮ ಅತ್ತವರು ಸೀನಿಯರ್ ಸಿಟಿಸನ್ ಬುಕ್ ಮಾಡಿದ್ರು, ಆದ್ರೆ ನಾನು ಬಂದ್ಬಿಟ್ಟೆ ಗ್ಯಾಪಲ್ಲಿ. ಏನೇನಾಯ್ತು ಅಂತ ವಿಡಿಯೋ ಫಸ್ಟಿಂದ ಹಾಕ್ತೀನಿ, ನೀಟಾಗಿ ನೋಡ್ಕೊಂಡು ಬನ್ನಿ. ನೋಡಿ ಇವಾಗ ನಾವು ತಿರುಪತಿಗೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಏನಕ್ಕೆ ನಾನು ತಿರುಪತಿಗೆ ಬಂದಿದ್ದೀನಿ ಅಂದರೆ ಮತ್ತೆ ನಮ್ಮ ಮಾವ ಇಬ್ಬರು ಸೀನಿಯರ್ ಸಿಟಿಸನ್ ಟಿಕೆಟ್ ಬುಕ್ ಮಾಡಿದ್ರು. ಅವ್ರ ಜೊತೆ ಹಂಗೆ ನಾನು ಬಂದೆ, ಆದರೆ ನಾನು ಟಿಕೆಟ್ ಬುಕ್ ಮಾಡಿಲ್ಲ, ಅವ್ರು ಮಾತ್ರ ಮಾಡಿದ್ದಾರೆ. ಇವಾಗ ನೋಡೋಣ ಅವ್ರದ್ದು ಹೆಂಗೆ ರೂಲ್ಸು ರೆಗ್ಯುಲೇಷನ್ ಎಲ್ಲ ನಿಮ್ಗೆ ಹೇಳ್ತೀನಿ. ಸೀನಿಯರ್ ಸಿಟಿಸನ್ ಬುಕ್ ಮಾಡೋದು ಅಂತ. ಆಮೇಲೆ ನಾನು ಇವಾಗ ಫ್ರೀ ದರ್ಶನಕ್ಕೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ. ನೋಡಿ ತಿರುಮಲಕ್ಕೆ ಬಂದ್ಬಿಟ್ಟೆ. ಹಿಂಗೋ ಇವಾಗ ದರ್ಶನ ಮಾಡೋದೇ ಇರೋದು. ಜನಗಳು ನೋಡಿದ್ರೆ ನ್ಯೂ ಇಯರ್ ದಿನ ಎಲ್ಲರೂ ಇಲ್ಲೇ ಇದ್ದಾರೆ. ನ್ಯೂ ಇಯರ್ ದಿನ 2025 ಫಸ್ಟ್ ವಿಡಿಯೋ, ಫಸ್ಟ್ ದಿನ ದರ್ಶನ ಮಾಡೋಣ ಅಂತ ಬಂದೆ. ಇವರಿಬ್ಬರು ಸೀನಿಯರ್ ಸಿಟಿಸನ್ ಅಲ್ಲಿ ಬುಕ್ ಮಾಡಿಸಿದ್ರೆ, ಇದು ಮಾಮೂಲಿ ಯಾವಾಗ ತಗೊಂತಿರಲ್ಲ ಅದೇ ಇದು. ನೋಡಿ ಇವಾಗ ಇವರಿಬ್ಬರನ್ನ ಸೀನಿಯರ್ ಸಿಟಿಸನ್ ಹತ್ರ ಬಿಟ್ಬಿಟ್ಟು ನೋಡೋಣ ನಾನು ಏನೋ ವ್ಯವಸ್ಥೆ ಮಾಡಬೇಕು ನನಗೆ. ಅದಕ್ಕೆ ಸುಮ್ಮನೆ ಪ್ಯಾಂಟ್ ಮೇಲೇ ಪಂಚೆ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗಡೆ ಪ್ಯಾಂಟ್ ಇದೆ. ನೋಡೋಣ ಯಾವುದೋ ಒಂದು ಜೈ ಅಂದ್ಕೊಂಡು ಹೋಗ್ಬೇಕು. ನೋಡಿ ಇದು ಈ ಆ್ಯಂಗಲಲ್ಲಿ ಯಾವತ್ತೂ ನಾನು ನೋಡಿಸಿಲ್ಲ ವಿಡಿಯೋ ಯೂಟ್ಯೂಬಲ್ಲಿ. ಈ ಆ್ಯಂಗಲಲ್ಲಿ ಇವತ್ತೇ ನೋಡಿಸ್ತಾ ಇರೋದು. ಇವಾಗ ಯಾಕಂದರೆ ನಾನು ನೀಟಾಗಿ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಅರ್ಜೆಂಟಲ್ಲಿದ್ದೀವಿ. ಟೈಮು 1 o'clock ಒಳಗಡೆ ಅಲ್ಲಿರಬೇಕು. ಹೊಂಗಂಡ ಇದೆ ಸೀನಿಯರ್ ಸಿಟಿಸನ್ ಇಲ್ಲಿದೆ. ನೋಡಿ ಅವರಿಬ್ಬರು ಒಳಗಡೆ ಹೋಗಿದ್ದಾರೆ, ಆದರೆ ನನ್ನನ್ನು ಬಿಟ್ಟಿಲ್ಲ, ಆ ಕಡೆ ಇದ್ದಾರೆ. ನನ್ನನ್ನು ಬಿಟ್ಟಿಲ್ಲ. ಇವಾಗ ನಾನು ನೋಡಬೇಕು ಫ್ರೀ ದರ್ಶನಕ್ಕೆ. ನಿನ್ನೆ 5 hour ಆಯ್ತಂತೆ, ಇವತ್ತು ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಇವರೆಲ್ಲ ಸೀನಿಯರ್ ಸಿಟಿಸನ್ ಅಲ್ಲಿ ಬಂದಿರೋದು. ಕರೆಕ್ಟಾಗಿ ದೇವಸ್ಥಾನದ ಪಕ್ಕದಕ್ಕೆ ಬಂದು ನೀವು ಇಲ್ಲಿ ಲೆಫ್ಟಲ್ಲಿ ಹೋದ್ರೆ ಅಲ್ಲೇ ಲಾಡುನೂ ಕೊಡ್ತಾರಂತೆ. ಆ ಕಡೆ ಹೋದ್ರೆ ಲಾಡುಗೆ ಆ ಕಡೆಯಿಂದಾದರೂ ಬರ್ಬೋದು, ಇಲ್ಲ ಈ ಕಡೆಯಿಂದಾದರೂ ಬರ್ಬೋದು. ಡಿಸೇಬಲ್ ಪರ್ಸನ್ಗೆ ಮಾತ್ರ ಇಲ್ಲೇ ಲಾಡು ಇಶ್ಯೂ ಮಾಡ್ತಾರೆ ಸೀನಿಯರ್ ಸಿಟಿಸನ್ನು. ಯಾರು ಸೀನಿಯರ್ ಸಿಟಿಸನ್ ಬುಕ್ ಮಾಡ್ತೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ. ದೇವಸ್ಥಾನದ ಬಂದು ದೇವಸ್ಥಾನದ ರೈಟ್ ಸೈಡಲ್ಲಿ ಈ ಕಡೆ ಬಂದು ಇಲ್ಲಿ ಒಳಗಡೆ ಹೋಗಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕೂರಿಸಿರ್ತಾರೆ. ತಿನ್ನಕ್ಕೇನೋ ಊಟ ಕೊಡ್ತಾವ್ರು ಅವ್ರಿಗೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ. ಲೆಫ್ಟ್ ಸೈಡ್. ಇವಾಗ ನಾವು ಫ್ರೀ ದರ್ಶನಕ್ಕೆ ಹೋಗೋದು. ನೋಡೋಣ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ, ಅದನ್ನು ನೋಡಬೇಕು. ಇವರೆಲ್ಲಾದ್ರೂ ಕಾಣಿಸ್ತವ್ರ ನೋಡ್ತಾ ಇದ್ದೀನಿ, ಹೇಳ್ಬಿಟ್ಟು ಹೋಗೋಣ ಅಂತ. ನೋಡೋಣ. ಇವರೆಲ್ಲ ಸೀನಿಯರ್ ಸಿಟಿಸನ್ಗಳು ಬೇಜಾನ್ ಜನ ಇದ್ದಾರೆ ಗುರು. ಇವರೇ ಒಂದು 500 ಜನ ಇದ್ದಂಗೆ ಅವರೇ ಸೀನಿಯರ್ ಸಿಟಿಸನ್ಗೆ. 500-300 ಇರಬೇಕು ಬುಕ್ ಮಾಡೋದು. 300 ಟಿಕೆಟ್ಗಳು ಒಂದು ದಿನಕ್ಕೆ ಸೀನಿಯರ್ ಸಿಟಿಸನ್.
ಫ್ರೀ ಟಿಕೆಟು, ಏನು ದುಡ್ಡು ಬರೋಂಗಿಲ್ಲ. ಇವಾಗ ನಮ್ಮದು ಹೋಗ್ಬೇಕು ದರ್ಶನಕ್ಕೆ, ನೋಡೋಣ ಹೆಂಗೋಗ. ನೋಡಿ ಇವರೆಲ್ಲ ಸುಪ್ರಭಾತದ ಸೇವಾ ಬುಕ್ ಮಾಡಿರೋರು, ಇಲ್ಲಿ ಕಾಯ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ, ಇವರೇ ಒಂದು 1000 ಜನ ಇರ್ಬೋದು. ಸುಪ್ರಭಾತ ಸೇವಾ ಬುಕ್ ಮಾಡಿರೋರು ಇವರೆಲ್ಲ. ಇವ್ರನ್ನ ಇನ್ನೂ ಬಿಟ್ಟಿಲ್ಲ, ಎಲ್ಲ ಟೈಮಿಂಗು ತಂದು ಕಾಯ್ತಾ ಇದ್ದಾರೆ. 300 ನೋಡಿ ಹೆಂಗಿದೆ. 300 ಗೇಟ್ ಓಪನ್ ಮಾಡಿಲ್ಲ, ಲಾಕ್ ಮಾಡಿ ಇಟ್ಕೋರೆ. ಅಲ್ಲೂ ತುಂಬ ಜನಗಳಿದ್ದಾರೆ. 300 ಇಷ್ಟು ಜನ ಇದ್ರೆ ಇನ್ನು ಫ್ರೀ ದರ್ಶನ ಎಲ್ಗೂ ಇರ್ತದೆ. ಸರ್ವರಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ಬ್ಲಾಕ್ ಆಗಿಬಿಡುತ್ತೆ. ಆದರೂ ಇಷ್ಟು ಜನ ಬುಕ್ ಮಾಡ್ಕೊಂಡು ಹೆಂಗೆ ಬರ್ತಾರೆ? ನಮಗಂತೂ ಬುಕ್ ಮಾಡಿದ್ರೆ ಸಿಗಲ್ಲ ಈ ನಡುವೆ ಆನ್ಲೈನಲ್ಲಿ. 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀವಿ, ಸಿಕ್ಕಿಲ್ಲ. ಲಾಸ್ಟು ಆರತಿ 8 ತಿಂಗಳಿಂದ ಮಾರ್ಚ್ ಇಲ್ಲ ಮೇನಲ್ಲೇ ಇದು ಮಾಡಿದ್ದು ಅಷ್ಟೇ, ದಿವ್ಯ ಅನುಗ್ರಹ ಹೋಮಮ್ಮ. ಅದು ಬಿಟ್ಟರೆ ಯಾವುದು ಸಿಗಲ್ಲ. ನೋಡೋಣ ಫ್ರೀ ದರ್ಶನದ ಹತ್ರ ಹೋಗಿ ಹೆಂಗಿದೆ ಅಂತ. ಇಲ್ಲಿ ಹಾಕಿದ್ದಾರೆ ಬೋರ್ಡು, ವಿತೌಟ್ ಟೋಕನು. ಈ ಕಡೆ ಹೋಗಬೇಕು. ಮುಂಚೆ ಹೋಗಿದ್ದೀನಿ, ಟೋಕನ್ ಇದ್ರೂ ಹೋಗ್ಬೋದು, ಟೋಕನ್ ಇಲ್ಲ ಅಂದರೂ ಹೋಗ್ಬೋದು. ನೋಡೋಣ. ನೋಡಿಯಪ್ಪ, ಇಲ್ಲೇ ಹೆವಿ ಜನ ಇದ್ದಾರೆ. ಇಲ್ಲಿ ಒಳಗಡೆ ಹೋಗೋಕ್ಕೆ ತುಂಬ ಹೊರಾಗುತ್ತೆ. ಹೊರಗಡೆ ಹೋದ್ಮೇಲೆ ಆಚೆ ಬರೋಕ್ಕೆ ಇನ್ನೆಷ್ಟೊತ್ತಾಗುತ್ತೆ. ಇವರೆಲ್ಲ 300 ಬುಕ್ ಮಾಡಿರೋರು. ಪಂಚೆ ಪೈಜಾಮ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಜನ ಅವರೇ ಪಂಚೆ ಪೈಜಾಮ. ಅದಕ್ಕೆ ನಾನು ಯಾವಾಗ ಹಾಲಿಡೇಸಲ್ಲಿ ಬರಲ್ಲ, ವೀಕ್ ಡೇಸಲ್ಲೇ ಬರ್ತೀನಿ. ನನ್ನ ಮುಂದೆ ಡಿಸ್ಕವರಿ ಹೋಗ್ತಾ ಇದೆ. ಡಿಸ್ಕವರಿ ಆದ್ರೂ ಡಿಫೆಂಡರ್ ಆದ್ರೂ ಜಾಗ ಇರಬೇಕು. ಗೋವಿಂದ ಅಂತ ಕೂಗ್ತವ್ರೆ ಜನಗಳೆಲ್ಲ. ನನ್ನ ಪ್ರಕಾರ ಅವರಿಬ್ಬರು ಮಾಡಿರೋದೇ ಕರೆಕ್ಟ್ ಕೆಲಸ. ಸೀನಿಯರ್ ಸಿಟಿಸನ್ ಹಾಕ್ಕೊಂಡವ್ರೆ, ನಾವಿನ್ನು ಜೂನಿಯರ್ ಸಿಟಿಸನ್ಗಳು. ಈ ಜೂನಿಯರ್ ಸಿಟಿಸನ್ಗೆ ಟಿಕೆಟ್ ಯಾರಿಗಾರು ಕೊಡ್ತಾರೆ. ಅವರೇ 3 ತಿಂಗಳು ಮುಂಚೆ ಬುಕ್ ಮಾಡ್ಕೊಂಡಿದ್ರು. ನಾವು ಟ್ರೈ ಮಾಡಿದ್ವಿ, ನಮಗೆ ಸಿಕ್ಕಿಲ್ಲ. ನಿನ್ನೆ ಮಾತ್ರ 5 ಅವರಲ್ಲಿ ಆಯ್ತಂತೆ ಫ್ರೀ ದರ್ಶನ. ಹುಡುಗರು ಇದು ಫ್ರೀ ದರ್ಶನಕ್ಕೆ ಹೋಗೋದಂತೆ. ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಯಾಕೆ ಅಲ್ಲಿ ವಿಚಾರಿಸಿ ನೋಡ್ತೀನಿ ಎಷ್ಟು ಅವರ್ ಆಗ್ಬೋದು ಅಂತ. ಇವರೆಲ್ಲ ಒಗ್ಗುತ್ತವ್ರೆ, ನಮಗೆ ಟೋಕನ್ ಇಲ್ಲ, ಏನಿಲ್ಲ. ಇವ್ರು ಹಾಲು ಕೊಡ್ಕೊಂಡು ಕೂತ್ಕೊಂಡವ್ರಿಲ್ಲ. ಒಳಗಡೆ ಎಂಟ್ರಿ ಆಗಿದ್ದೀನಿ, ಹಾಲು ಕೊಟ್ಟರು ತಗೊಂಡು ಕುಡಿತಾ ಇದ್ದೀನಿ. ನನಗೂ ಗೊತ್ತಿಲ್ಲ, ನೋಡೋಣ. 1 ಗಂಟೆ ಆಗಿದೆ. ಇಷ್ಟಾದಾಗ ಆಚೆ ಬರ್ತೀನಿ. ನಾವು ಅಲ್ಲಿ ಹೋಗಿ ಕೇಳಿ ನೋಡ್ತೀನಿ ಎಷ್ಟು ಅವರ್ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಎಕ್ಸಿಟ್ಗಳಿರುತ್ತೆ. ಲೇಟ್ ಏನಾದರೂ ಆಗಂಗಿದ್ರೆ ನೋಡಬೇಕು, ಹೇಳೋಕ್ಕಾಗಲ್ಲ. ಗೋವಿಂದ ದಯೆ. ನೋಡಿ ಇದೆಲ್ಲ ಫ್ರೀ ದರ್ಶನ. ಅಷ್ಟೇ, ಇಲ್ಲಿ ಕೊಡಬೇಕು ಮೊಬೈಲು, ಕೊಟ್ಬಿಟ್ಟು ಹೋಗ್ಬೇಕು. ನೋಡೋಣ ಟೋಕನ್ ಏನೋ ಕೊಡ್ತಾರೆ, ನೋಡೋಣ. ಟೋಕನ್ ಇಸ್ಕೊತೀನಿ ಫಸ್ಟ್. ನೋಡುಗರು, ನಾನೇ ಇದು ಟೋಕನ್ ಇಸ್ಕೊಂಡೆ. 4-5 ಅವರ್ಸ್ ಆಗುತ್ತೆ ಅಂತಿದ್ದಾರೆ. ನೋಡೋಣ ಆಗುತ್ತಾ. ಹೆಂಗಿದ್ರು ಅವ್ರು ನೈಟೆಲ್ಲ ಇಲ್ಲೇ ಇರ್ತಾರೆ ಕೆಳಗಡೆ. ಇವಾಗ ಮೊಬೈಲ್ ಕೊಡಬೇಕು. ನಮ್ಮ ಡ್ರೈವರ್ ಬಂದಿದ್ದಾರಲ್ಲ, ಅವ್ರು ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಅಂತ. ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ಮೊಬೈಲ್ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇರೋದು, ನುಗ್ಗುತ್ತಾ ಇರೋದು, ಗೋವಿಂದ ಅಂತ ಇರೋದು, ಲಾಡು ತಗೊಂಡು ತಿಂತಾ ಇರೋದು, ಅಷ್ಟೇ ಮ್ಯಾಟ್ರು, ಮುಗೀತು. ಬನ್ನಿ ಇವಾಗ ಇನ್ನು ಸ್ವಿಚ್ ಆಫ್ ಮಾಡಬೇಕಾಗುತ್ತೆ. ಆಚೆ ಬಂದಮೇಲೆ ದರ್ಶನ ಆಯಿತಾ, ಎಷ್ಟೊತ್ತಿಗಾಯ್ತು ಅನ್ನೋದು ಹೇಳ್ತೀನಿ. ನಾನು ಹೇಳೋದಕ್ಕೆ 4-5 ಅವರ್ ಆದರೂ ಆಗ್ಬೋದು, ಆದರೆ ನೀವು ನೋಡೋದಕ್ಕೆ ಇನ್ನೂ ಒಂದು 30-40 ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ನೋಡ್ತಾನೆ ಇರಿ. ಇವಾಗ ಬಂದು ಹೇಳ್ತೀನಿ ನಿಮ್ಮ ಮುಂದೆ. ಗೋವಿಂದ
ನೋಡಿ ಇವಾಗ ಲಗೇಜ್ ಕೌಂಟ್ರಲ್ಲಿ ನಾನು ಫೋನ್ ತೊಗೊಂಡೆ ಆಚೆ ಬಂದು ನಾನು ಹೇಳಿದ್ನೆಲ್ಲ ಟಕ್ಕಂತ ಹಾಕ್ತೀನಿ ಅಂತ. ಆದರೆ ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ 1 ಗಂಟೆಗೆ ಹೋದವನು ಕರೆಕ್ಟಾಗಿ 8 ಗಂಟೆ 10 ನಿಮಿಷಕ್ಕೆ ದರ್ಶನ ಆಯಿತು. ಇವಾಗ 8:45 ಆಗೋಗಿದೆ. ಇವಾಗ ನಾನು ಅವ್ರು ಎಲ್ಲಿದ್ದಾರೆ, ಅವ್ರು ಆಲ್ರೆಡಿ ದರ್ಶನ ಮಾಡ್ಕೊಂಡು ರೂಮ್ಗೆ ಹೋಗೋದು ಕೇಳಿದೆ ನಾನು. ಕೆಳಗಡೆ ಇಳಿಯೋಕ್ಕೆ ಬೆಟ್ಟ, ನಮ್ಮ ರೂಮು ಕೆಳಗಡೆ ಮಾಡಿದ್ದೀವಿ, ಈ ಸತಿ ಮೇಲೆ ಬುಕ್ ಮಾಡಿಲ್ಲ. ಅದರಿಂದ ಅವ್ರಿಗೆ ಫೋನ್ ಮಾಡಬೇಕು. ನೋಡೋಣ, ಫೋನ್ ಮಾಡಿಬಿಟ್ಟು ಅವ್ರನ್ನ ಮೀಟ್ ಮಾಡೋಣ. ಹಂಗೆ ಸ್ವಲ್ಪ ನಾನು ಇಲ್ಲಿ ಊಟನೂ ಮಾಡಿಲ್ಲ, ಇನ್ನು ಊಟ ಮಾಡಿಕೊಂಡು ಅವ್ರು ಎಲ್ಲಿದ್ದಾರೆ ಫಸ್ಟ್ ಕೇಳೋಣ ಬನ್ನಿ. ಇವಾಗ ತಿರುಮಲ ಹೆಂಗಿದೆ ವಾತಾವರಣ ನೈಟು ನೋಡಿಸ್ತಾ ಇದ್ದೀನಿ ನೋಡಿ. ಹುಡುಗರು ಅವ್ರಿಗೆ ಫೋನ್ ಮಾಡಿದ್ದೆ, ಅವರು ಬಂದ್ಬಿಟ್ಟು ಇವಾಗ ಕೆಳಗಡೆ ಇಳಿತವ್ರೆ. ನನಗೋಸ್ಕರ ಕಾಯ್ದು ನಾನು ಹೇಳ್ದೆ ಹೋಗ್ಬಿಡಿ ಅಂತ. ಇಷ್ಟೊತ್ತು ಕಾಯ್ದಿದ್ದಾರೆ. ಇವ್ನು ಬರೋದು ಲೇಟು ಅಂದ್ಬಿಟ್ಟು ಹೋಗ್ತವ್ರೆ. ಅವರು ಹೋಗಿದ್ಮೇಲೆ ನಾನು ಬಿಟ್ಟ ಮೇಲೆ ನಾನು ಆಚೆ ಬಂದಿದ್ದೀನಿ. ಸರಿ, ಅವ್ರು ಹೋಗ್ಲಿ, ನಾನು ಹೋಗ್ತೀನಿ ಆರಾಮಾಗೆ. ನನಗೇನು ಭಯ ಇಲ್ಲ, ನನಗೇನು ಹೊಸದಲ್ಲ. ಇವಾಗ ನೋಡಿ, ದರ್ಶನ ಅಂತೂ ನನಗೆ 8 ಅವರ್ ಆಯಿತು. 1 ಗಂಟೆಗೆ ಹೋದೆ, 8 ಗಂಟೆಗೆ ಆಚೆ ದರ್ಶನ ಮಾಡಿಕೊಂಡು ಇವಾಗ 9 ಗಂಟೆ ಆಗೋಯ್ತಾನೆ. ಅಲ್ಲಿ ಇಲ್ಲಿ ಹೋಗೋಷ್ಟರಲ್ಲಿ 10 ನಿಮಿಷ ಇದೆ. ಇವಾಗ ನಾನು ಅಲ್ಲೋಗಿ ಸ್ವಲ್ಪ ಅನ್ನಪ್ರಸಾದಮಲ್ಲಿ ತಿನ್ಕೊಂಡು ಹಂಗೆ ಲಾಡು ಬೇರೆ ಬೇಕಂತ ಅವರು ತೊಗೊಂಡವ್ರೆ, ಇನ್ನೂ ಬೇಕು ಅಂದರು, ತೊಗೊಂಡು ಹೋಗ್ತೀನಿ. ಇಲ್ಲೆಲ್ಲ ಕ್ಯಾಲೆಂಡ್ರು ಎಲ್ಲ ಮಾರ್ತವ್ರೆ. ನೋಡಿದ್ರಲ್ಲ, ಇಷ್ಟೆಲ್ಲ ಆಗಿದೆ ಇವತ್ತು. ನ್ಯೂ ಇಯರ್ ದಿನ ದರ್ಶನ ಸಿಗುತ್ತೋ ಇಲ್ಲೋ, ಟಿಕೆಟ್ ಅಂತೂ ಬುಕ್ ಮಾಡಿದ್ದಿಲ್ಲ. ಫ್ರೀ ದರ್ಶನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಅವ್ರ ಹತ್ರ ಮಾತಾಡಿದೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಫಸ್ಟು ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಅವ್ರ ಮನೇಲಿ ಇಡ್ಲಿ ಮಾಡ್ಕೊಂಡು ಬಂದಿದ್ರು, ಕಾರಲ್ಲಿ ತಿಂದಿದ್ದು ಅಷ್ಟೇ. ಅದೆಲ್ಲ ನಾನು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಬೆಳಗ್ಗೆ ಓಡಿ ಬಂದ್ರಿ, ರಾತ್ರಿ ಮನೆ ಬಿಟ್ರಿ. ಸೆಂಟ್ರಲ್ಲಿ ಅಲ್ಲಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲಿ ಬಂದಮೇಲೆ ನೀಟಾಗಿ ರೆಕಾರ್ಡ್ ಮಾಡಿ ನಿಮಗೆಲ್ಲ ನೋಡಿಸಿದ್ದೀನಿ. ಇವಾಗ ನನ್ನ ಹೊಟ್ಟೆ ಹಸಿತಾ ಇದೆ. ಸೊ ದರ್ಶನ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ಆದರೆ ಇವಾಗ ಊಟ ಮಾಡಿದ್ರೆ ನನ್ನ ಹೊಟ್ಟೆದು ತೃಪ್ತಿ ಆಗುತ್ತೆ. ಅದರಿಂದ ಇಲ್ಲೇ ಇರೋ ವೆಂಕಾಂಬ ಅಲ್ಲಿ ಇವಾಗ ಹೋಗಿ ಊಟ ಮಾಡೋಣ ಬನ್ನಿ. ನೋಡಿದ್ನಲ್ಲ, ಇವಾಗ ವೆಂಕಾಂಬ ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ. ಊಟ ಇವಾಗ ಕೆಳಗಡೆ ಹೋಗಿ ಮಾತಾಡ್ತೀನಿ. ಡೊನೇಷನ್ ಮಾಡ್ಬೋದಂತ ಇದೆ ಡಿಜಿಟಲ್ ಆಗಿ. QR ಕೋಡ್ ಬರುತ್ತೆ, ಸ್ಕ್ಯಾನ್ ಮಾಡಿ ಅಷ್ಟೇ. ನೋಡಿ, ಹೊಟ್ಟೆ ತುಂಬ ಅಂತೂ ಊಟ ಮಾಡಿದೆ. ಇವಾಗ ನಾನು ಲಾಡು ತಗೊಂಡು ಕೆಳಗಡೆ ತಿರುಪತಿ ಹತ್ರ ರೂಮ್ ಮಾಡಿದ್ದೀವಿ. ತಿರುಮಲ ನಾನು ಮಾಡಿಲ್ಲ, ಅದರಿಂದ ಅವ್ರು ಹೋಗಿದ್ದಾರೆ. ನಾನು ಹೇಳಿದ್ನೆಲ್ಲ ಕಲಿಸಿದ್ದೀನಿ. ಇವಾಗ ನಾನು ಲಾಡು ತಗೊಂಡು ಕೆಳಗಡೆ ಹೋಗಬೇಕು. ಹೊಟ್ಟೆ ತುಂಬ ಊಟ ಆಯಿತು, ಕಣ್ಣು ತುಂಬ ದರ್ಶನ ಆಯಿತು. ಇದಂಗೆ ನಮ್ಮ ನ್ಯೂ ಇಯರ್ ಇವತ್ತು ಕಂಪ್ಲೀಟ್ ಆಯಿತು. ಇಯರ್ ಕಂಪ್ಲೀಟ್ ಆಗಿಲ್ಲ, ನ್ಯೂ ಇಯರ್ ಡೇ January 1st, 2025 ನನ್ನ ಡೇ ಸ್ಟಾರ್ಟ್ ಆಗಿದ್ದು ಹಿಂಗೆ. ನೋಡಿ, ಇವಾಗಲೇ ಸ್ವಲ್ಪ ಮಂಜು ತುಂಬ್ಕೊತಾ ಇದೆ ತಿರುಮಲನಲ್ಲಿ. ಬೆಳಗ್ಗೆ ಬಂದರೆ ಹೆವಿಯಾಗಿರುತ್ತೆ, ಬಟ್ ಇಲ್ಲೇ ರೂಮ್ ಮಾಡಿದರೆ ಚೆನ್ನಾಗಿತ್ತು. ಇನ್ನೂ ಹೆವಿಯಾಗಿರ್ಬೋದು. ಇದು ಕಲ್ಯಾಣಿ.
ಇಷ್ಟೊತ್ತಿಗೆ ಬಿಡಲ್ಲ, ಟೈಮಿಂಗ್ಸ್ ಇರುತ್ತೆ. ಹಿಂಗೆ ನಾನೊಬ್ಬನೇ ಇಲ್ಲಿ ನಡ್ಕೊಂಡಿರ್ತೀನಿ. ಎಷ್ಟು ಸತಿ ಬಂದ್ರೂ ನಂಗೆ ಬೇಜಾರು ಆಗಲ್ಲ, ನಾನೊಬ್ಬನೇ ಇದ್ದೀನಿ ಅಂತ ಫೀಲ್ ಆಗಲ್ಲ. ಏನೋ ಅದೇ ಅವ್ರು ನನ್ನ ಜೊತೆಯಲ್ಲಿರೋ ಧೈರ್ಯ. ಇಲ್ಲಿ ನಾನು ನೋಡಿ ಎಷ್ಟು ಆರಾಮಾಗೆ ದಿಲ್ದಾರಾಗೆ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಏನೋ ಇದೇ ಊರಲ್ಲಿ ಹುಟ್ಟಿ ಬೆಳೆದಂಗೆ ಹಿಂಗೆ ಹಂಗೆ ನನಗೆ ತಿರುಪತಿ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ತಿರುಮಲಗೆ ಬರ್ತಾ ಇರ್ತೀನಿ. ಗ್ಯಾಪ್ ಸಿಕ್ಕಿದಾಗೆಲ್ಲ ಬರ್ತಾ ಇದ್ದೀನಿ. ಯಾರಾದರೂ ಕರೆದ್ರೆ ಬರ್ತೇನೋ, ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಬಂದ್ಬಿಡ್ತೀನಿ. ಇವಾಗ ಹಂಗೆ ಆಗಿದ್ದು. ನಮ್ಮ ಅತ್ತೆ ಹೇಳಿದ್ರು ನಂದು ಹತ್ರ ಟಿಕೆಟ್ ಇಲ್ಲ, ಏನಿಲ್ಲ. ಸರಿ, ಅವ್ರ ಕಾರ್ ಹೆಂಗಿದ್ರು ಬರುತ್ತಲ್ಲ, ಅವರಿಬ್ಬರೇ ಬರೋದು. ಒಂದು ಸೀಟ್ ಖಾಲಿ ಇರುತ್ತೆ, ಡ್ರೈವರ್ದು ಒಂದು ಸೀಟು. 3 ಜನ ಹೋಗ್ತವ್ರೆ. ನಾನೊಬ್ಬನೇ ಆಡಾದರೆ ಏನಷ್ಟು ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಿ ಬಂದಮೇಲೆ ಫ್ರೀ ದರ್ಶನಕ್ಕೆ ಹೋಗ್ಬಿಟ್ಟೆ. ಇವತ್ತೇ ಆಗುತ್ತಾ ಅಂತ ಡೌಟ್ ಇತ್ತು. ನೆನ್ನೆ ಆ್ಯಕ್ಚುಲಿ 5 ಅವರಲ್ಲಿ ದರ್ಶನ ಮುಗೀತು. ಆದರೆ ಇವತ್ತು 8 ಅವರಲ್ಲಿ ಆಯಿತು. ಸೊ ಜನವರಿ 1 ಅಲ್ಲ, ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಚರ್ಚಲ್ಲಿ ಹೋಗ್ಬಿಟ್ಟು ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ತಾರೆ. ನಾನು ತಿರುಮಲಕ್ಕೆ ಬಂದು ನ್ಯೂ ಇಯರ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾಲೆ ಹಾಕಿದ್ದಾರೆ ಬಿಟ್ಟು. ಫುಲ್ ಟ್ರಾಫಿಕ್ ಜಾಮ್ ಆಗೋದು. ಹಿಂಗೆ ಬಂದರೆ ಆಚೆ ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಜನಗಳೇ ಕರ್ಕೊಂಡು ಹೋಗ್ಬಿಡ್ತಾರೆ ಲಾಡು ಕೌಂಟ್ರಿಗೆ. ಹಂಗೆ ಹೋಗಿ ಲಾಡು ತಗೊಂಡು ಆ ಕಡೆ ನಿಂತ್ಕೊಂಡ್ರೆ ಸಾಕು, ಹಂಗೆ ಕರ್ಕೊಂಡ್ಬಂದು ಆಚೆ ಬಿಡ್ತಾರೆ. ಸೊ ಯಾರಿಗೂ ಕೇಳೋದು ಬೇಡ, ಈ ಥರ ಬೋರ್ಡ್ ಎಲ್ಲಿದೆ ಅಂತ ನೋಡೋದು ಬೇಡ, ನಡ್ಕೊಂಡು ಹೋಗ್ತಾ ಇರೋದು, ಲಾಡು ತಗೊಂಡು ತಿಂತಾ ಇರೋದು, ಗೋವಿಂದ ಗೋವಿಂದ ಅಂತ ಇರೋದು. ಇವಾಗ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನನ್ನ ಹತ್ರ ಕ್ಯಾಶ್ ಇರೋದು 200. ನಾನು ದರ್ಶನ ಮಾಡೋಕ್ಕೆ ಕೊಡೋದು ಒಂದೇ ಲಾಡು. ಇವಾಗ ಗೂಗಲ್ ಪೇ ಇದೆಯಾ ಕವರ್ ತಗೊಳ್ಳೋಕ್ಕೆ? ಸ್ಕ್ಯಾನ್ ಕೋಡ್ ಮಾಡ್ಬೋದು, ನೋಡಬೇಕು. ಇಲ್ಲಾಂದರೆ ಯಾರ ಹತ್ರ ಆದರೂ ಗೂಗಲ್ ಪೇ ಮಾಡಿ 10 ರೂಪಾಯಿ ಇಸ್ಕೊಬೇಕು ಕವರ್ಗೆ. ನೋಡೋಣ. ನೋಡುಗುರು ಲಾಡು ನಾನೊಂದು ಸ್ವಲ್ಪ ತಗೊಂಡೆ ಲಾಡು. ಅವ್ರು ಆಲ್ರೆಡಿ ತಗೊಂಡೋಗಿದ್ದಾರೆ. ಒಬ್ಬರಿಗೆ ಕೌಂಟ್ರಲ್ಲಿ 6 ಕೊಡೋದು, ಆಮೇಲೆ ನೀನು ಎಕ್ಸ್ಟ್ರಾ ದರ್ಶನದ ಲಾಡು ಒಂದು ಕೊಡ್ತಾರೆ. ಸೊ ನಾನೇನು ಮಾಡಿದೆ, 6 ತಗೊಂಡೆ. ಇನ್ನೊಬ್ಬರಿಗೆ 2 ಬೇಕಿತ್ತಂತೆ, ಅವ್ರು ಕೊಟ್ಬಿಟ್ಟು ನಾನು 4 ತಗೊಂಡೆ. ಅವ್ರ ಹತ್ರ 100 ರೂಪಾಯಿ ಇಸ್ಕೊಂಡೆ. ಆಮೇಲೆ ನಾನು ಯಾರಿಗೋ ಗೂಗಲ್ ಪೇ ಮಾಡಿದೆ, ಅವ್ರು ನನಗೆ 20 ರೂಪೀಸ್ ಕೊಟ್ಟರು. ಅವ್ರ ಹತ್ರ ಇಸ್ಕೊಂಡು ಕವರ್ ತಗೊಂಡೆ. ಈ ಥರ ಎಲ್ಲ ಮಾಡ್ತಾ ಇರ್ತೀವಿ, ಮಾಡಲೇಬೇಕು. ನಾವೊಬ್ಬರು ಸಹಾಯ ಮಾಡಿದ್ರೆ ನಮಗೊಬ್ಬರು ಸಹಾಯ ಮಾಡ್ತಾರೆ. ಕವರ್ಗೆ ಅವ್ರು ಗೂಗಲ್ ಪೇ ಮಾಡಿದೆ, ಕ್ಯಾಶ್ ಕೊಟ್ಟರು. ಇವರು ಕ್ಯಾಶ್ ಕೊಟ್ಬಿಟ್ಟು ನನಗೊಂದು 2 ಲಾಡು ಇಸ್ಕೊಂಡಿದ್ರು. ಇನ್ನೇನು ಮಾಡಲಿ, ಇಸ್ಕೊಂಡೆ. ಇವಾಗ ಲಾಡು ತಗೊಂಡೆ. ಇವಾಗ ಇನ್ನು ಸ್ವಲ್ಪ ಅದಕ್ಕೆ ಅಲ್ಲಿ ಯಾರೋ ಇದ್ದಾರೆ ನಮ್ಮ ಫ್ರೆಂಡ್ಸು, ಅವ್ರನ್ನ ಮಾತಾಡಿಸ್ಕೊಂಡು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಕೆಳಗಡೆ ರೂಮ್ ಹತ್ರ ಇಳಿಬೇಕು. ನಮ್ಮ ಬಸ್ಗಳೆಲ್ಲ ಸ್ಟಾಪ್ ಆಗಿಬಿಡುತ್ತೆ 12 ಗಂಟೆ ಆದರೆ. ಸೊ ಬ್ಯಾಟ್ರಿ ಕಮ್ಮಿ ಇದೆ, ಇನ್ನು ನಾನು ಕೆಳಗಡೆ ಇಳಿತೀನಿ ಬಸ್ಸಲ್ಲಿ. ಇವತ್ತಿಗೆ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ ನಾಳೆದು. ನಾಳೆ ಏನಾದರೂ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಜನವರಿ 2 ಏನೇನು ನಡೆಯುತ್ತೆ ಅನ್ನೋದು. ಜನವರಿ 1 ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಿಗೆ ಕೆಳಗಡೆ ಇಳಿದ್ಬಿಟ್ಟು ರೂಮಲ್ಲಿ ಹೋಗಿ ಮಲ್ಕೊತೀನಿ ನಾನು ಅಷ್ಟೇ. ನೋಡ್ಕೊಂಬಿಡಿ ತಿರುಮಲ ಒಂದ್ಸತಿ ಎಲ್ಲ.
ಹುಡುಗರು ಲಾಸ್ಟ್ ಟೈಮ್ ಅನೌನ್ಸ್ಮೆಂಟ್ ಮಾಡಿಸಿದ್ರಲ್ಲ, ನಾವು ಅಪ್ಪ ನಮ್ಮನ್ನ ಎಬ್ರು ಮಿಸ್ ಆಗಿದ್ವಿ ಅಂತ. ಅದೇ ಜಾಗ. ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಿನ್ನೆ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ. ತಿರುಪತಿಗೆ ಹೋಗ್ತಾ ಇದ್ದೀನಿ ಅಂತ ಜೋಶ್ ಇಷ್ಟೊತ್ತಲ್ಲಿ ರಾತ್ರಿ 1:30 ಮಲ್ಕೊಂಡೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೋದೆ. 2.5 ಅವರ್ ನಿದ್ದೆ ಮಾಡಿದ್ದಷ್ಟೇ. ನಾನು ಎಲ್ಲ ಫುಲ್ ಆಲ್ರೆಡಿ ಟಯರ್ಡ್ ಆಗಿತ್ತು, ಅಲ್ಲೂ ನಿದ್ದೆ ಬಂದಿಲ್ಲ. ಇವಾಗ್ಲೂ ಹೋಗಿ ರೂಮಲ್ಲಿ ಕಾಚ್ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ ಬಿಡ್ತೀವಿ ನಾವು. ಇವತ್ತೇ ಬಿಡ್ಬೋದಿತ್ತು ದರ್ಶನ ಆದಮೇಲೆ, ಬಟ್ ರೆಸ್ಟ್ ಬೇಕು ಅಂತ ಇಲ್ಲ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡ್ರಿ. ಮೇಲೆ ರೂಮ್ಗಳೆಲ್ಲೂ ಸಿಕ್ಕಿಲ್ಲ, ಇನ್ನು ಬೇರೆ ಆಪ್ಷನ್ ಇಲ್ವಲ್ಲ, ಕೆಳಗಡೆನೇ ಬುಕ್ ಮಾಡಿದ್ರು ರೂಮು. ನೋಡಿ, ರೂಮ್ ಇಲ್ಲ ಅಂದರೆ ಮೇಲೆ ಮಲ್ಕೊಬೇಕಂದ್ರೆ ಈ ಥರ ಮಲ್ಕೊಬೋದು. ನಾವು ಎಲ್ಲ ಥರ ಮಲಗಿದ್ದೀವಿ, ಅದು ಹೇಳ್ಕೊಳಲ್ಲ, ನೋಡ್ಕೊಂಡಿಲ್ಲ ಅಷ್ಟೇ ಪಾದಯಾತ್ರೆ ಮಾಡುವಾಗ.